ಬನ್ನಿ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರಗಳು. ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ನಾವು ಈಗ ಮೊದಲನೆಯ ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಹಣಕಾಸು ಸಚಿವರು 2024ನೇ ಕರ್ನಾಟಕ ಸರ್ಕಾರದ ಹಣಕಾಸು ಸಚಿವರು ಯಾರು? ಇಲ್ಲಿ ಆಯ್ಕೆಗಳು: ಆಯ್ಕೆ ಎ DK ಶಿವಕುಮಾರ, ಆಯ್ಕೆ ಬಿ HD ರೇವಣ್ಣ, ಆಯ್ಕೆ ಸಿ ಸಿದ್ದರಾಮಯ್ಯ, ಆಯ್ಕೆ ಡಿ ಪರಮೇಶ್ವರ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಸಿದ್ದರಾಮಯ್ಯ. ಇವರು ಕರ್ನಾಟಕ ಸರ್ಕಾರದ ಹಣಕಾಸು ಸಚಿವರು. ಮೊದಲನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, IMFನ ಕೇಂದ್ರ ಕಚೇರಿ ಎಲ್ಲಿದೆ? IMF ಎಂದರೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್. ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಜಿನೆವಾ, ಆಯ್ಕೆ ಬಿ ವಿಯೆನ್ನಾ, ಆಯ್ಕೆ ಸಿ ಲಂಡನ್, ಆಯ್ಕೆ ಡಿ ವಾಷಿಂಗ್ಟನ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ವಾಷಿಂಗ್ಟನ್ನಲ್ಲಿ ನಾವು IMFನ ಕೇಂದ್ರ ಕಚೇರಿಯನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ ಮೂರನೆಯ ಪ್ರಶ್ನೆ ಕಡೆಗೆ. ಕಲ್ಲಿದ್ದಲು ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಸಂಬಂಧಪಟ್ಟಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಹಸಿರು ಕ್ರಾಂತಿ, ಆಯ್ಕೆ ಬಿ ಕಪ್ಪು ಕ್ರಾಂತಿ, ಆಯ್ಕೆ ಸಿ ನೀಲಿ ಕ್ರಾಂತಿ, ಆಯ್ಕೆ ಡಿ ಹಳದಿ ಕ್ರಾಂತಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕಪ್ಪು ಕ್ರಾಂತಿ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದು ಕಪ್ಪು ಕ್ರಾಂತಿಗೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ದ ಫುಲ್ ಫಾರ್ಮ್ ಆಫ್ ಮುದ್ರಾ, MUDRA. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನರಿ ಏಜೆನ್ಸಿ, ಆಯ್ಕೆ ಬಿ ಮನಿ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನರಿ ಏಜೆಂಟ್, ಆಯ್ಕೆ ಸಿ ಮನಿ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ, ಆಯ್ಕೆ ಡಿ ಮಲ್ಟಿ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರಿಯೂನಿಯನ್ ಏಜೆಂಟ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ. ಬನ್ನಿ ಸ್ನೇಹಿತರೆ ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರತಿಪಾದಿಸಿದವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ RC ಮಜುಂದಾರ, ಆಯ್ಕೆ ಬಿ VD ಸಾವರ್ಕರ್, ಆಯ್ಕೆ ಸಿ ಸುರೇಂದ್ರನಾಥ್ ಬ್ಯಾನರ್ಜಿ, ಆಯ್ಕೆ ಡಿ ಅಶೋಕ್ ಮೆಹ್ರಾ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ VD ಸಾವರ್ಕರ್. ಅವರು 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರತಿಪಾದಿಸಿದವರು. ಬನ್ನಿ ಸ್ನೇಹಿತರೆ ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, 1913ರಲ್ಲಿ ಗದರ್ ಪಕ್ಷ ಸ್ಥಾಪಿಸಿದ ಕ್ರಾಂತಿಕಾರ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ರಾಜ್ ಬಿಹಾರಿ ಘೋಷ್, ಆಯ್ಕೆ ಬಿ ಸೂರ್ಯಸೇನ್ ದತ್ತ, ಆಯ್ಕೆ ಸಿ ಲಾಲ್ ಹರ್ದಯಾಳ್, ಆಯ್ಕೆ ಡಿ VD ಸಾವರ್ಕರ್. ಗದರ್ ಪಕ್ಷವನ್ನು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ರಾಜ್ ಬಿಹಾರಿ ಘೋಷ್. ಆಯ್ಕೆ ಎ 1913ರಲ್ಲಿ ಗದರ್ ಪಕ್ಷವನ್ನು ಸ್ಥಾಪಿಸಿದವರು. ಬನ್ನಿ ಸ್ನೇಹಿತರೆ ಏಳನೆಯ ಪ್ರಶ್ನೆ ಕಡೆಗೆ. ಏಳನೆಯ ಪ್ರಶ್ನೆ, ಸರ್ವೋದಯ ಹಾಗೂ ಭೂತಾನ್ ಚಳವಳಿ ಆರಂಭಿಸಿದವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಆಚಾರ್ಯ ಕೃಪಲಾನಿ, ಆಯ್ಕೆ ಬಿ ವಿನೋಬಾ ಭಾವೆ, ಆಯ್ಕೆ ಸಿ ಜಯಪ್ರಕಾಶ್ ನಾರಾಯಣ, ಆಯ್ಕೆ ಡಿ ಮಹಾತ್ಮ ಗಾಂಧೀಜಿ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ವಿನೋಬಾ ಭಾವೆ. ಇವರು ಸೂರ್ಯೋದಯ ಹಾಗೂ ಭೂತಾನ್ ಚಳವಳಿ ಆರಂಭಿಸಿದವರು. ಬನ್ನಿ ಸ್ನೇಹಿತರೆ ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ದುರಂತ ನಡೆದ ದಿನ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಕ್ಟೋಬರ್ 13, 1919, ಆಯ್ಕೆ ಬಿ ಜೂನ್ 13, 1919, ಆಯ್ಕೆ ಸಿ ಮಾರ್ಚ್ 13, 1919, ಆಯ್ಕೆ ಡಿ ಏಪ್ರಿಲ್ 13, 1919. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಏಪ್ರಿಲ್ 13, 1919ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತವನ್ನು ನಡೆಯಲಿದೆ. ಬನ್ನಿ ಸ್ನೇಹಿತರೆ ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ. ಇದು ಕ್ವಿಟ್ ಇಂಡಿಯಾ ಚಳವಳಿ ಸ್ನೇಹಿತರೆ 1942ರಲ್ಲಿ ಆಗಿದೆ. ಇದರ ಘೋಷಣೆ ಮಾಡು ಇಲ್ಲದೆ ಮಡಿ ಎಂದು ಇದರ ಘೋಷಣೆ ಮಹಾತ್ಮ ಗಾಂಧೀಜಿಯವರು ನೀಡಿದ್ದಾರೆ. ಬನ್ನಿ ಸ್ನೇಹಿತರೆ ಹತ್ತನೆಯ ಪ್ರಶ್ನೆ ಕಡೆಗೆ. ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ಲೋಹ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕಬ್ಬಿಣ, ಆಯ್ಕೆ ಬಿ ಅಲ್ಯೂಮಿನಿಯಂ, ಆಯ್ಕೆ ಸಿ ಟಂಗ್ಸ್ಟನ್, ಆಯ್ಕೆ ಡಿ ತಾಮ್ರ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ
ಟಂಗ್ಸ್ಟನ್ ಅನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ಲೋಹವಾಗಿದೆ. ಬನ್ನಿ ಸ್ನೇಹಿತರೆ 11ನೇ ಪ್ರಶ್ನೆ ಕಡೆಗೆ. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಕೆಪ್ಲರ್, ಆಯ್ಕೆ ಬಿ ನ್ಯೂಟನ್, ಆಯ್ಕೆ ಸಿ ಫ್ಯಾರಡೆ, ಆಯ್ಕೆ ಡಿ ಡಾಪ್ಟರ್. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕೆಪ್ಲರ್. ಇವರು ಗ್ರಹಗಳ ಚಲನೆಯನ್ನು ಕಂಡುಹಿಡಿದಿದ್ದಾರೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. 12ನೇ ಪ್ರಶ್ನೆ LPGಯಲ್ಲಿ ಬಳಸುವ ವಾಸನೆಯುಕ್ತ ರಾಸಾಯನಿಕ ಯಾವುದು? LPG ಗ್ಯಾಸ್ನಲ್ಲಿ ಸುಗಂಧವಿರುವುದಿಲ್ಲ ಸ್ನೇಹಿತರೆ. ಅದಕ್ಕೆ ಸುಗಂಧಕಾರಕವಾಗಿ ಮಾಡಲು ಒಂದು ರಾಸಾಯನಿಕವನ್ನು ಬಳಸಲಾಗುತ್ತದೆ. ಅದರ ರಾಸಾಯನಿಕ ಹೆಸರು ಏನು ಎಂದು ಕೇಳಲಾಗಿದೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮಿಥೈಲ್ ಮರ್ಕ್ಯಾಪ್ಟನ್, ಆಯ್ಕೆ ಬಿ ಪ್ರೋಪೇನ್, ಆಯ್ಕೆ ಸಿ ಬ್ಯೂಟೇನ್, ಆಯ್ಕೆ ಡಿ ಈಥೇನ್ ಮರ್ಕ್ಯಾಪ್ಟನ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಈಥೇನ್ ಮರ್ಕ್ಯಾಪ್ಟನ್. ಇದು LPGಯಲ್ಲಿ ವಾಸನೆಯುಕ್ತ ರಾಸಾಯನಿಕ ಬಳಸಲಾಗುತ್ತದೆ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಜೀವ ಅನಿಲ ಎಂದು ಕರೆಯುವುದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಆಮ್ಲಜನಕ, ಆಯ್ಕೆ ಬಿ ಜಲಜನಕ, ಆಯ್ಕೆ ಸಿ ಸಾರಜನಕ, ಆಯ್ಕೆ ಡಿ ಹೀಲಿಯಂ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಆಮ್ಲಜನಕ ಅಥವಾ ಆಕ್ಸಿಜನ್. ಇದನ್ನು ಜೀವ ಅನಿಲ ಎಂದು ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಜೀನ್ ಅನ್ನು ನಿರ್ಧರಿಸಲು ಯಾವ ಪರೀಕ್ಷೆಯನ್ನು ಬಳಸಲಾಗುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ರಕ್ತ ಪರೀಕ್ಷೆ, ಆಯ್ಕೆ ಬಿ ಬೆರಳಚ್ಚು, ಆಯ್ಕೆ ಸಿ ಕಾರ್ಬನ್ ಡೇಟಿಂಗ್, ಆಯ್ಕೆ ಡಿ DNA ಫಿಂಗರ್ ಪ್ರಿಂಟಿಂಗ್. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ DNA ಫಿಂಗರ್ ಪ್ರಿಂಟಿಂಗ್ ಅನ್ನು ಜೀನ್ ಅನ್ನು ನಿರ್ಧರಿಸಲು ಬಳಸುವ ಅಥವಾ ಮಾಡುವ ಪರೀಕ್ಷೆಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ನ್ಯೂಲಿಥಿಕ್ ಏಜ್ ಎಂದು ಯಾವ ಯುಗಕ್ಕೆ ಕರೆಯಲಾಗುತ್ತದೆ? ನ್ಯೂಲಿಥಿಕ್ ಇದು ಆಯ್ಕೆಗಳು ಆಯ್ಕೆ ಎ ಹಳೆಯ ಶಿಲಾಯುಗ, ಆಯ್ಕೆ ಬಿ ಮಧ್ಯ ಶಿಲಾಯುಗ, ಆಯ್ಕೆ ಸಿ ನೂತನ ಶಿಲಾಯುಗ, ಆಯ್ಕೆ ಡಿ ಲೋಹ ಶಿಲಾಯುಗ. ನ್ಯೂಲಿಥಿಕ್ ಎಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೂತನ ಶಿಲಾಯುಗ ಅಥವಾ ನ್ಯೂ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಮುಕ್ತಾಯವಾಗುತ್ತದೆ ಮತ್ತು 16ನೇ ಪ್ರಶ್ನೆ ಕಡೆಗೆ. 16ನೇ ಪ್ರಶ್ನೆ ಶಾಕ್ಯಮುನಿ ಎಂದರೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಗೌತಮ ಬುದ್ಧ, ಆಯ್ಕೆ ಬಿ ಮಹಾವೀರ, ಆಯ್ಕೆ ಸಿ ಉಪಗುಪ್ತ, ಆಯ್ಕೆ ಡಿ ಚಾರ್ವಾಕ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಗೌತಮ್ ಬುದ್ಧ. ಆಯ್ಕೆ ಎ ಗೌತಮ್ ಬುದ್ಧ ಶಾಕ್ಯಮುನಿ ಎಂದರೆ? ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಬಲ್ಬನ್, ಆಯ್ಕೆ ಬಿ ಅಲಾವುದ್ದೀನ್ ಖಿಲ್ಜಿ, ಆಯ್ಕೆ ಸಿ ಮೊಹಮ್ಮದ್ ಗಜ್ನಿ, ಆಯ್ಕೆ ಡಿ ಇಲ್ತಮಷ್. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಅಲಾವುದ್ದೀನ್ ಖಿಲ್ಜಿ ಆಯ್ಕೆ ಬಿ ಸರಿಯಾದ ಉತ್ತರ. ಇವರು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನವಾಗಿದ್ದಾರೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. 18ನೇ ಪ್ರಶ್ನೆ ಶಿವಾಜಿಯು ಅಫ್ಜಲ್ ಖಾನನನ್ನು ಕೊಲ್ಲಲು ಬಳಸುವ ಆಯುಧ ಯಾವುದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಬರ್ಚಿ, ಆಯ್ಕೆ ಬಿ ಖಡ್ಗ, ಆಯ್ಕೆ ಸಿ ವಾಗ್ರನಕ್, ಆಯ್ಕೆ ಡಿ ವಿಷದ ಚಾಕು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ವಾಗ್ರನಕ್. ಶಿವಾಜಿ ಮಹಾರಾಜ್ ಅವರು ಅಫ್ಜಲ್ ಖಾನನನ್ನು ಕೊಲ್ಲಲು ಬಳಸಿದ ಆಯುಧ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಪೊಮೊಲಾಜಿ ಯಾವುದರ ಅಧ್ಯಯನ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಭತ್ತ, ಆಯ್ಕೆ ಬಿ ಹಣ್ಣು, ಆಯ್ಕೆ ಸಿ ಮಣ್ಣು, ಆಯ್ಕೆ ಡಿ ಗೋಧಿ. ಇಲ್ಲಿ ಸ್ನೇಹಿತರೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಪೊಮೊಲಾಜಿ. ಪೊಮೊಲಾಜಿ ಅಂದರೆ ಹಣ್ಣುಗಳ ಬಗ್ಗೆ ಅಧ್ಯಯನ. ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಪೆಡಾಲಜಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ, ಪೆಡಾಲಜಿ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಕಡೆಗೆ. 20ನೇ ಪ್ರಶ್ನೆ ಆದಿಜೀವಿಯಿಂದ ಬರುವ ರೋಗ ಯಾವುದು? 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಟಾಪ್ 20 ಸರಣಿಯಲ್ಲಿ ಯಾವುದಾದರೂ ನಿಮಗೆ ಪ್ರಶ್ನೆ ತಪ್ಪನ್ನಿಸಿದರೆ ಅದರ ಉತ್ತರ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿಕೊಳ್ಳಬೇಕು ಸ್ನೇಹಿತರೆ. ಮತ್ತು ಈ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.